ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಹೊಸದಾಗಿ ಯಾರು ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ರು ಅಂತಂದರೆ 2 ದಿನಗಳ ಕಾಲ ಸರ್ವರ್ ಓಪನ್ ಇರುತ್ತೆ. ಅವರೆಲ್ಲ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಅಪ್ಲಿಕೇಶನ್ ಸಬ್ಮಿಟ್ ಯಾವಾಗ ಓಪನ್ ಇರುತ್ತೆ, ಯಾವಾಗ ಹಾಕಬೇಕು, ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಆ ಟೈಮಿಂಗ್ಸಲ್ಲೇ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು. ಅದಾದ ಮೇಲೆ ನೀವು ಸಬ್ಮಿಟ್ ಮಾಡ್ತೀರ ಅಂತಂದರೆ ಸರ್ವರ್ ಓಪನೇ ಆಗೋಲ್ಲ, ಅಪ್ಲಿಕೇಶನ್ ಹಾಕೋಕ್ಕೆ ಆಗೋಲ್ಲ. ಅದಕ್ಕೋಸ್ಕರ ವೀಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ನೀವೇನಾದರೂ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ರಪ್ಪ ಅಂತಂದರೆ 2 ದಿನ ಮಾತ್ರ ಟೈಮ್ ಕೊಟ್ಟಿದ್ದಾರೆ. ಅದೇನಂತಂದರೆ 13/6 ಮತ್ತು 14/6. ಇವತ್ತು 13 ಆಗೋಯ್ತು. ನಾಳೆ 14/6 ಏನಿದೆ ಅದು ನಿಮಗೆ ಸಿಕ್ಬಿಡುತ್ತೆ. ಟೈಮಿಂಗ್ಸ್ ಬಂದ್ಬಿಟ್ಟು ಏನಂತಂದರೆ ಮಧ್ಯಾಹ್ನ 1:30 ಇಂದ 2:30 ಮಾತ್ರ, ಅಂತಂದರೆ 1 ಅವರ್ ಟೈಮ್ ಕೊಟ್ಟಿದ್ದಾರೆ. ಅಷ್ಟರಲ್ಲಿ ಎಷ್ಟು ಜನ ಒಂದು ಅರ್ಜಿಗಳನ್ನು ಸಲ್ಲಿಸ್ತಾರೋ ಗೊತ್ತಿಲ್ಲ. ಯಾಕಂತಂದರೆ ಒಂದು ಅಪ್ಲಿಕೇಶನ್ ಆಗಬೇಕಂದ್ರೂ ಸರ್ವರ್ ಚೆನ್ನಾಗಿತ್ತಂದ್ರೂ 10 ನಿಮಿಷನಾದರೂ ಬೇಕೇ ಬೇಕು. ಅಷ್ಟರಲ್ಲಿ ಎಷ್ಟು ಜನ ಅಂತ ಅಪ್ಲಿಕೇಶನ್ಸನ್ನು ಹಾಕ್ತಾರೆ. ಯಾವ ಇದ್ರ ಮೇಲೆ ಬೇಸಿಸ್ ಮೇಲೆ ಈ ಒಂದು 1 ಅವರ್ ಟೈಮ್ನ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಬಟ್ ಏನಂತಂದರೆ 1:30 ಇಂದ 2:30 ಟೈಮ್ ಏನಂತಂದರೆ ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲೆಗಳಲ್ಲೂ ಓಪನ್ ಇರುತ್ತೆ, ಎಲ್ಲ ಜಿಲ್ಲೆಗಳ ಸರ್ವರ್ ಓಪನ್ ಇರುತ್ತೆ. 2 ದಿನ ಮಾತ್ರ, 1:30 ಇಂದ 2:30ವರೆಗೂ ಮಾತ್ರ. ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಹತ್ತಿರದ ಕರ್ನಾಟಕ 1, ಗ್ರಾಮ 1, ಬೆಂಗಳೂರು 1 ಕೇಂದ್ರಗಳಿಗೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ನೀವು ನಿಮ್ಮ ಮೊಬೈಲಲ್ಲಿ ಅಥವಾ ನಿಮ್ಮ ಕಂಪ್ಯೂಟರಲ್ಲಿ ಅರ್ಜಿ ಸಲ್ಲಿಸ್ತೀರ ಅಂತಂದರೆ ಆಗಲ್ಲ. ಯಾಕೆ ಅಂತಂದರೆ ಬಯೋಮೆಟ್ರಿಕ್ ಸಿಸ್ಟಮ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಹತ್ತಿರದ ಬೆಂಗಳೂರು ಕರ್ನಾಟಕ 1, ಗ್ರಾಮ 1 ಕೇಂದ್ರಗಳಿಗೆ ಹೋಗ್ಬಿಟ್ಟು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸೋರು ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸ್ಬೋದು. ಎಷ್ಟು ಇವತ್ತಿನ ವೀಡಿಯೋ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.